ವಿಡಿಯೋನ ಶೂಟ್ ಮಾಡಿದೆ ಆಯ್ತಾ, ಹಾಗಾಗಿ ಇಷ್ಟೊಂದೆಲ್ಲ ರೆಡಿ ಆಗಿರೋ. ಸೊ ಇಲ್ಲಿದೆ ನನ್ನ ಬ್ರೇಕ್ಫಾಸ್ಟ್. ಇವಾಗ ಒಂದು ಇಂಪಾರ್ಟೆಂಟ್ ನ್ಯೂಸ್ ಇದೆ ಹೇಳಕ್ಕೂ ಸಹ. ಸೊ ₹330 ಏನೋ ಅಷ್ಟೇ. ಸೊ ವರ್ತ್ ಅಂದ್ರೆ ಲೈಕ್ ಸೊ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಎಲ್ಲ ಬರ್ತಿರುತ್ತೆ. ಸೊ ನೋಡಿ ಯೂಸ್ ಮಾಡೋ ತನಕ ಇದ್ರೊಳಗೆ ನೀಟಾಗಿ ಇಟ್ಟಿರ್ತೀನಿ. ನೀವು ಹಿಂಗೇನ ಹೇಳಿ, ಬಿಕಾಸ್ ಒಂಚೂರು ಹಳೇದಾಗಬೇಕು, ಅಲ್ಲಿ ತನಕ ತುಂಬಾ ಕೇರ್ ಮಾಡ್ತೀನಿ. ಸೊ ತಗೊಂಡು ಒಂದು ಶಾರ್ಟ್ಸ್ಗೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿ ಇವಾಗ ತಿಂತಾ ಇದ್ದೀನಿ. ಇಟ್ಸ್ ನಾಟ್ ಟೂ ಗುಡ್ ಆರ್ ಸಮಥಿಂಗ್, ಬಟ್ ಇಟ್ ಇಸ್ ಓಕೆ. ಬಟ್ ₹180 ಇಸ್ ನಾಟ್ ವರ್ತ್ ಇಸ್ ವಾಟ್ ಐ ಫೀಲ್. ನೋಡಿದ್ರೆ ಮತ್ತೆ ಬಂದು ನೋಡಿದ್ರೆ ಆಫ್ ಆಗಿದೆ ಗ್ಯಾಸ್. ಏನಾಯ್ತು ಅಂತ ನೋಡಿ ರಿಯಲಿ ಕನ್ಫ್ಯೂಸ್ಡ್ ಆಗಿದ್ದೀನಿ. ಸೊ ಏನಕ್ಕೆ ಯಾವಾಗ್ಲೂ ಹಿಂಗೆ ಆಗತ್ತೆ, ಏನಾದ್ರೂ ಒಂದು ಬರುತ್ತಲ್ಲ ಅಂತ ಆಗುತ್ತೆ. ಇವಾಗ ಲೈಕ್ ಐ ಆಮ್ ಜಸ್ಟ್ ಕೀಪಿಂಗ್ ಇಟ್ ಆನ್ ಹೋಲ್ಡ್ ಬಿಕಾಸ್ ನನ್ಗೇನೆ ಶಾರಿ. ಚಪಾತಿ ಜೊತೆ ತುಂಬಾ ಚೆನ್ನಾಗಿತ್ತು, ರೈಸ್ ಜೊತೆ ಓಕೆ. ಸೊ ಇದು ನನ್ನ ಬ್ರೇಕ್ಫಾಸ್ಟ್. ಇವಾಗ ಮೈಸೂರು ಮಸಾಲೆ ದೋಸೆ ಅದ್ರ ಜೊತೆಗೆ. ಸೊ ನನಗೆ ಈ ತರ ಡಿಪ್ ಮಾಡಿ ತಿಂದ್ರೆ ಆಫರ್ ಸಿಗತ್ತೆ ರಿಲಯನ್ಸ್ ಡಿಜಿಟಲ್ ಅಲ್ಲಿ ಯಾವಾಗೋದ್ರು ಅಂತ ಹೇಳಿದ್ರೆ. ಅಟ್ಲೀಸ್ಟ್ ಒಂದು 5-10% ಆಫರ್ ಸಿಕ್ಕಿದ್ರೇನು, ಇಫ್ ಪಾಸಿಬಲ್ ನಾಳೆ ಎಲ್ಲಾದ್ರೂ ನೋಡ್ಬೋದಾ ಅಂತ ನೋಡ್ತೀನಿ. ಇಲ್ಲ ಅಂತಂದ್ರೆ ಆಗಿಲ್ಲ ಅಂತಂದ್ರೆ ಆನ್ಲೈನ್ ಅಲ್ಲೇ ಆರ್ಡರ್ ಮಾಡೋದು ಅಂತ ಮತ್ತೆ ಒಂದ್ಸಲ ಚೆಕ್ ಮಾಡಿದೆ ಆಯ್ತಾ. ನಾನು ಸೆಲೆಕ್ಟ್ 1 ಮೀಲ್ಗೆ 200 ಸ್ಪೆಂಡ್ ಮಾಡ್ಲೇಬೇಕು ಆರ್ಡರ್ ಮಾಡ್ತೀವಿ ಅಂತಂದ್ರೆ. ಸೊ hey guys, welcome back to my YouTube channel. Hope everyone are doing good and safe. ಇವತ್ತಿನ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇವಾಗಷ್ಟೇ ಒಂದು ವಿಡಿಯೋನ ಶೂಟ್ ಮಾಡಿದೆ ಆಯ್ತಾ, ಹಾಗಾಗಿ ಇಷ್ಟೊಂದೆಲ್ಲ ರೆಡಿ ಆಗಿರೋದು. ಆ್ಯಂಡ್ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರೋದ್ರಿಂದ ಇದು ಅದು ಎಲ್ಲ ಕೆಲಸ ಒಟ್ಟೊಟ್ಟಿಗೆ ಮಾಡ್ಕೊಳ್ತೀನಿ. ಸೊ ಮ್ಯಾನೇಜ್ ಮಾಡಿಕೊಂಡು ಹಾಗಾಗಿ ಇವಾಗಷ್ಟೇ ಒಂದು ವಿಡಿಯೋನ ಶೂಟ್ ಮಾಡಿದೆ. ಪ್ರಾಬ್ಲಿ ಆ ವಿಡಿಯೋ ತುಂಬ ಬೇಗ ಬರುತ್ತೆ. ಸೊ ನಾಳೆ ನಾಡಿದ್ದಲ್ಲೇ ಅದು ಲೈವ್ ಆಗುತ್ತೆ. ಈ ವಿಡಿಯೋ ಇನ್ನು ಲೈಕ್ ಸ್ವಲ್ಪ ಲೇಟ್ ಆಗುತ್ತೆ ಬರೋಕ್ಕೆ, ಈ ಡೈಲಿ ವ್ಲಾಗು. ಸೊ ಹೇಗಿದೆ ಇವತ್ತು ನನ್ನ ಡೇ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೇನೆ ಏನಂತಂದರೆ ನಾನು ಆ್ಯಕ್ಚುಲಿ ಬೆಳಗ್ಗೆಯಿಂದನೇ ಒಂದು 2-3 ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಆಯಿತಾ, ಬ್ರೇಕ್ಫಾಸ್ಟ್ ಮಾಡಿದ್ದು ಅದು ಇದು ಎಲ್ಲ. ಸೊ ಅದನ್ನು ಹೋಗಿ ನೋಡ್ಕೊಂಡು ಬನ್ನಿ, ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಈ ಸಿಂಪಲ್ ಡೈಲಿ ವ್ಲಾಗ್ ಆಗಿರುತ್ತೆ ಇವತ್ತಿದು. ಸೊ ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರೋದ್ರಿಂದ ಹೇಗಿರುತ್ತೆ ನನ್ನ ಡೇ ಇವತ್ತು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ನಾನು ಚಪಾತಿ ಮಾಡಿದೆ ಆಯಿತಾ. ಜಸ್ಟ್ ಅ ಸೆಕೆಂಡ್, ಚಪಾತಿ ಸೀದೋಗ್ಬಿಡುತ್ತೆ. ಸೊ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಚಪಾತಿ ಮಾಡಿದೆ. ಇವಾಗ ಚಪಾತಿನೇ ಅಲ್ಲಿ ರೆಡಿ ಮಾಡ್ಸಿದ್ದೀನಿ. ಐ ಮೀನ್ ಆಲ್ಮೋಸ್ಟ್ ಪಲ್ಯ ಎಲ್ಲ ಆಗಿದೆ. ಚಪಾತಿ ಹಿಟ್ಟನ್ನು ಕೂಡ ಕಲಸಿಟ್ಟಿದೆ ಆ್ಯಂಡ್ ಲಟ್ಸು ಆಯಿತು. ಇವಾಗ ಬೇಯಿಸ್ತಿದ್ದೀನಿ ಅಷ್ಟೇ. ಸೊ ಹೀಗಿದೆ. ಚಪಾತಿ ಎಲ್ಲ ಬೇಯಿಸಾದ್ಮೇಲೆ ತಿಂಡಿ ತಿನ್ನಬೇಕು. ಆಮೇಲೆ ಕೆಲಸ ಇದೆ ಒಂದಷ್ಟು, ಅದೆಲ್ಲ ಮಾಡ್ಕೊಬೇಕು. ಆಲ್ಸೋ ಒಂದು ವಿಡಿಯೋ ಶೂಟ್ ಎಲ್ಲ ಇದೆ. ಹೇಗಾಗತ್ತೆ ಇವತ್ತಿನ ಡೇ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ಒಂದು ಪ್ರಾಡಕ್ಟ್ ಕೂಡ ನಾನು ನಿಮ್ಮ ಜೊತೆ ತೋರಿಸ್ಬೇಕಾಗಿದೆ. ಓ ಮೈ ಗಾಡ್, ಇಟ್ ಇಸ್ ಸೋ ಅಮೇಝಿಂಗ್ ಫಾರ್ ದ್ಯಾಟ್ ಪ್ರೈಸ್. ಸೊ ನಾನು ತೋರಿಸ್ತೀನಿ ಏನಂತ ಹೇಳ್ಬಿಟ್ಟು, ನಿಮ್ಗೂ ಇಷ್ಟ ಆಗ್ಬೋದು. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಡ್ತೀನಿ, ನೀವು ತಗೊಳ್ಬೋದು. ಸೊ ಬನ್ನಿ ಇವಾಗ ಬ್ರೇಕ್ಫಾಸ್ಟ್ ತಿಂದು ಮತ್ತೆ ಸಿಗ್ತೀನಿ. ಸೊ ಇಲ್ಲಿದೆ ನನ್ನ ಬ್ರೇಕ್ಫಾಸ್ಟ್. ಇವಾಗ ಆಲೂದು ಪಲ್ಯ ಮಾಡಿದೆ ಆಯ್ತಾ, ಆಲೂಗಡ್ಡೆದು ಚೆನ್ನಾಗಿದೆ. ಸೊ ಗೈಸ್ ಇವಾಗ ಆಲ್ಮೋಸ್ಟ್ ಮಧ್ಯಾಹ್ನ ಆಯಿತು. ರೈಸ್ಗೂ ಇಟ್ಟೆ. ನಾನು ಅವಾಗಲೇ ಹೇಳ್ದಂಗೆ ಒಂದು ವಿಡಿಯೋ ಶೂಟ್ ಮಾಡಿದೆ. ವಿಡಿಯೋ ಶೂಟ್ ಮಾಡಿ ಮುಗಿಸಿ ಆಫೀಸ್ ಕೆಲಸ ಎಲ್ಲ ಮುಗಿಸ್ದೆ ಒಂದಷ್ಟು. ಇವಾಗ ಊಟ ಮಾಡಬೇಕು. ಊಟಕ್ಕೆ ರೈಸ್ಗೆ ಇಟ್ಟಿದ್ದೀನಿ. ಬೆಳಗ್ಗೆ ಆಲೂಗಡ್ಡೆದು ಕರಿ ಇದೆ ಬೆಳಗ್ಗೆದು. ಸೊ ಅದರ ಜೊತೆಗೆ ರೈಸ್ನ ಕೂಡ ತಿನ್ಕೊಳ್ತೀನಿ. ಆ್ಯಂಡ್ ಎಗ್ ಏನಾದರೂ ಆರ್ಡರ್ ಮಾಡಬೇಕಿತ್ತು ನಾನು. ಆ್ಯಕ್ಚುಲಿ ತಿಂದಾದ್ಮೇಲೆ ಮಾಡ್ತೀನಿ, ಬಿಕಾಸ್ ನಾನು ಒಂದು ಮ್ಯಾಂಗೋ ಕೂಡ ನಾಟ್ ಮ್ಯಾಂಗೋ, ಐಸ್ ಕ್ರೀಮ್ ಕೂಡ ತರಿಸ್ಬೇಕಾಗಿದೆ. ಹಾಗಾಗಿ ಅದು ಬರುತ್ತೆ ಲೈಕ್ ಅವಾಗ ಆರ್ಡರ್ ಮಾಡ್ದಾಗ ಬರುತ್ತೆ. ಮತ್ತೆ ಈವ್ನಿಂಗ್ ಏನಾದರೂ ಎಗ್ ತಿನ್ಕೊಳ್ತೀನಿ. ಆ್ಯಂಡ್ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ನಾನು ನಿಮಗೆ ಒಂದು ಡ್ರೆಸ್ ತೋರಿಸ್ಬೇಕು. ಸೊ ಇದು ನಾನು ಮತ್ತೆ ತೋರಿಸ್ತೀನಿ. ಇವಾಗ ಓಪನ್ ಮಾಡಿದ್ರೆ ಮತ್ತೆ ಫೋಲ್ಡ್ ಮಾಡಿ ಹಿಂಗೆ ಇಡಬೇಕು ಆಯ್ತಾ, ಬಿಕಾಸ್ ಒಂದು ರೀಲ್ ಕೂಡ ಶೂಟ್ ಮಾಡಬೇಕಿದೆ ನಾನು. ಹಾಗಾಗಿ ಅಮೇಝಿಂಗ್ ಆಗಿದೆ ಆಯ್ತಾ ಗೈಸ್, ನೀವು ಬಿಲೀವ್ ಮಾಡಲ್ಲ. ಇದು ₹360 ₹330 ಏನೋ ಅಷ್ಟೇ. ಸೊ ವರ್ತ್ ಅಂದರೆ ಲೈಕ್ ಹೇಳಕ್ಕಾಗಲ್ಲ ಹೆಂಗೆ ಅಂತ ಹೇಳ್ಬಿಟ್ಟು, ಬಿಕಾಸ್ 300 ಲೈಕ್ ಲೆಸ್ ದೆನ್ 400 ಆಯ್ತಾ. 400 ಇಷ್ಟು ಚೆನ್ನಾಗಿರೋ ಒನ್ ಪೀಸ್ ಅಂತಂದರೆ ಓ ಮೈ ಗಾಡ್. ನನಗೂ ತುಂಬ ಚೆನ್ನಾಗಿ ಕಾಣ್ತಿದೆ, ಹಾಕ್ಕೊಂಡು ನೋಡಿದೆ ಒಂದ್ಸತಿ ಸೈಜಲ್ಲಿ ಆಗತ್ತೆ ಅಂತ ಹೇಳಿ.
ಸೊ ಇವಾಗ ರೆಡಿ ಎಲ್ಲ ಆಗಿ ಆಮೇಲಿಂದ ಮತ್ತೆ ಒಂದು ರೀಲ್ ಶೂಟ್ ಮಾಡ್ಬೇಕಲ್ವಾ, ಆ ರೀಲ್ ಶೂಟ್ ಮಾಡುವಾಗ ಹಾಕೊಂತೀನಿ. ಆವಾಗ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ಕೂಡ ತಗೊಳ್ತೀನಿ, ಮತ್ತೆ ಹೇಗಿದೆ ಅಂತ ಕೂಡ ಆಮೇಲೆ ತೋರಿಸ್ತೀನಿ. ಯಾಕಂದ್ರೆ ಇವಾಗ ನಾನು ಒಂದ್ಸಲ ಆಲ್ರೆಡಿ ಓಪನ್ ಮಾಡಿ ಮತ್ತೆ ಇದ್ರೊಳಗೆ ಹಾಕಿಟ್ಟಿದ್ದೀನಿ ಆಯ್ತಾ. ಇವಾಗ ತೆಗೆದ್ರೆ ಮತ್ತೆ ಮಾಡಿಸ್ಬೇಕು, ಮತ್ತೆ ಇಡಬೇಕು, ಸೊ ಡಬಲ್ ವರ್ಕ್ ಆಗುತ್ತೆ. ಹಾಗಾಗಿ ನಾನು ಮತ್ತೆ ತೋರಿಸ್ತೀನಿ. ಇದೊಂದನ್ನ ತೋರಿಸ್ಬೇಕು ವಿಡಿಯೋದಲ್ಲಿ. ಆ್ಯಂಡ್ ಮತ್ತೆ ಇನ್ನೊಂದು ಪಾರ್ಸೆಲ್ ಕೂಡ ಬಂತು ನನಗೆ, ಏನು ಆರ್ಡರ್ ಮಾಡಿದ್ದೆ ಅಂತ ಹೇಳಿದ್ರೆ. ಸೊ ಇದು ಆ್ಯಕ್ಚುಲಿ ಸ್ವಿಸ್ ಬ್ಯೂಟಿದು ಬ್ರಷ್ ಆಯಿತಾ, ಫೌಂಡೇಶನ್ ಬ್ರಷ್. ಇದು ನನಗೆ ತುಂಬ ದಿನ ಬೇಕು ಅಂತ ಅನ್ನಿಸ್ತಿತ್ತು ನನಗೆ ಆ್ಯಕ್ಚುಲಿ, ಹಾಗಾಗಿ ಆರ್ಡರ್ ಮಾಡಿಬಿಟ್ಟೆ. ಒಂದೊಂದೇ ತೊಗೊಂಡ್ರೆ ಎಲ್ಲ ಒಂದೇ ಸಲ ತೊಗೋತೀನಿ ಅಂತಂದರೆ ಅವಾಗ ಇಷ್ಟೊಂದು ಆಗತ್ತೆ ಅಂತ ಹೇಳ್ಬಿಟ್ಟು ನಾನು ತೊಗೊಳಕ್ಕೆ ಹೋಗಲ್ಲ. ಚೆನ್ನಾಗಿದೆ ಆ್ಯಕ್ಚುಲಿ, ತುಂಬ ಥಿಕ್ಕಾಗೆ, ಗಟ್ಟಿಯಾಗೆ, ದೊಡ್ಡದಾಗೆ ಚೆನ್ನಾಗಿದೆ. ಸೊ ಸ್ವಿಸ್ ಬ್ಯೂಟಿದು ಮೇಕಪ್ ಬ್ರಷ್, ಫೌಂಡೇಶನ್ ಬ್ರಷ್. ಸೊ ಒಂದ್ಸಲ ಯೂಸ್ ಮಾಡೋ ತನಕ ಇದರೊಳಗೇನೆ ನೀಟಾಗಿ ಇಟ್ಟಿರ್ತೀನಿ. ನೀವು ಹಿಂಗೇನ ಹೇಳಿ, ಬಿಕಾಸ್ ಒಂಚೂರು ಹಳೇದಾಗಬೇಕು, ಅಲ್ಲಿ ತನಕ ತುಂಬ ಕೇರ್ ಮಾಡ್ತೀನಿ. ಒಂದು ಸ್ವಲ್ಪ ಹಳೇದಾದ್ಮೇಲೆ ಅಲ್ಲಿ ಇಲ್ಲಿ ಬಿಸಾಡೋದು. ಓಕೆ, ಸೊ ಇವಾಗ ಬನ್ನಿ ಊಟ ಮಾಡಿ ಮತ್ತೆ ಹೇಗೆ ಹೋಗುತ್ತೆ ನನ್ನ ಡೇ ಅಂತ ತೋರಿಸ್ತೀನಿ. ಆಫೀಸ್ ಕೆಲಸನೂ ಒಂದು ಸ್ವಲ್ಪ ಇತ್ತು, ಕಾಲ್ ಬೇರೆ ಇತ್ತು ನನಗೆ, ಅದು ಕನೆಕ್ಟ್ ಆಗೋಕ್ಕಾಗಿಲ್ಲ ಆಯಿತಾ. ಹಾಗಾಗಿ ಆಗಿಲ್ಲ ಇನ್ ದ ಸೆನ್ಸ್ ಲೈಕ್ ಬೇರೆಯವರು ನನ್ನ ಜೊತೆ ಕಾಲಲ್ಲಿ ಕನೆಕ್ಟ್ ಆಗಬೇಕಿದ್ದವರು ಅವೈಲೇಬಲ್ ಇರಲಿಲ್ಲ. ಹಾಗಾಗಿ ಅದು ಪೆಂಡಿಂಗ್ ಇದೆ, ಆ ಕೆಲಸ ಕೂಡ ಆಗಬೇಕು. ಸೊ ನೋಡೋಣ ಹೇಗಾಗತ್ತೆ ಹಂಗೆ ಮಾಡ್ತೀನಿ. ಆ್ಯಂಡ್ ಸ್ಟೋರೇಜ್ ಕೂಡ ಇಲ್ಲ, ತುಂಬ ವಿಡಿಯೋಸ್ ಎಡಿಟ್ ಮಾಡಬೇಕು, ಎಡಿಟ್ ಮಾಡೋಕ್ಕೂ ಟೈಮ್ ಸಾಕಾಗ್ತಿಲ್ಲ, ಏನಕ್ಕೂ ಲಿಟ್ರಲಿ ಟೈಮ್ ಸಾಕಾಗ್ತಿಲ್ಲ, ಗೊತ್ತಿಲ್ಲ ನನಗೆ ಯಾಕಂತ. ತುಂಬ ವಿಡಿಯೋಸ್ ಇದೆ, ಎಡಿಟ್ ಮಾಡಬೇಕು, ಟೈಮ್ ಸಾಕಾಗ್ತಿಲ್ಲ. ಬಟ್ ಐ ಡೋಂಟ್ ನೋ ಗೈಸ್, ಸಮ್ ಹೌ ಐ ಲವ್ ಟು ಮ್ಯಾನೇಜ್. ಆ್ಯಂಡ್ ಅಟ್ಲೀಸ್ಟ್ 2 or 3 ವಿಡಿಯೋಸ್ ಇವತ್ತು ಎಡಿಟ್ ಮಾಡಿ ಮುಗಿಸ್ಬೇಕು. ಇವಾಗ ಒಂದು ಶೂಟ್ ಮಾಡಿದ್ದೀನಲ್ಲ, ಅದನ್ನು ಕೂಡ ಎಡಿಟ್ ಮಾಡಿ ಮುಗಿಸಿದ್ರೆ ಆಲ್ಮೋಸ್ಟ್ 30 minutes ವಿಡಿಯೋ ಅದು. ಅದನ್ನು ಕಟ್ ಡೌನ್ ಮಾಡಿ ಒಂದು 15-20 minutes, ಲೆಸ್ ದ್ಯಾನ್ 20 minutes, 15 minutesಗೆ ಆಗೋಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಅಷ್ಟಾದರೆ ಅವಾಗ ನಾನು ಡಿಲೀಟ್ ಮಾಡಿಬಿಡ್ತೀನಿ ಎಡಿಟ್ ಮಾಡಿ ಇಟ್ಟಾದ್ಮೇಲೆ. ಸೊ ಆವಾಗ ನನಗೆ ಸ್ವಲ್ಪ ಸ್ಟೋರೇಜ್ ಸೇವ್ ಆಗುತ್ತೆ. ಆ್ಯಂಡ್ ನನ್ನ ಫೋನ್ ಸ್ಟೋರೇಜ್ ಕೂಡ ಜಾಸ್ತಿ ಇಲ್ಲ, ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತದೆ. ಬಟ್ ಸಮ್ ಹೌ ಐ ಆಮ್ ಮ್ಯಾನೇಜಿಂಗ್. ಸೊ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ತುಂಬ ಜಾಸ್ತಿ ಸಬ್ಸ್ಕ್ರೈಬರ್ಸ್ನ ಮಾಡಿಸಿ 500 ರೀಚ್ ಮಾಡಿಸ್ಬೇಕು. ಪ್ರಾಬ್ಲಿ ಈ ವಿಡಿಯೋ ಬರೋಷ್ಟರಲ್ಲಿ 500 ರೀಚ್ ಆಗ್ಬೋದು. ಓಕೆ ನೈಸ್. ಇದು ರೈಸ್, ಇದ್ರ ಜೊತೆಗೆ ಸ್ವಲ್ಪ ಆ ಪಲ್ಯನ ಹಾಕೊಂಡು ಪಲ್ಯದಲ್ಲೇ ತಿನ್ಕೊಬಿಡ್ತೀನಿ. ಆಮೇಲೆ ಸ್ವಲ್ಪ ರಾಗಿ ಅಂಬ್ಲಿ ಇದೆ ಮಾಡಿರೋದು, ಬೆಳಗ್ಗೆ ಮಾಡಿಟ್ಟಿರೋದು, ಅದನ್ನ ಅವಾಗವಾಗ ಒಂದು ಗ್ಲಾಸ್ ಕುಡಿತಾ ಇರ್ತೀನಿ. ಸೊ ಇದಾದ್ಮೇಲೆ ಅದೊಂದು ಸ್ವಲ್ಪ ಕುಡಿತೀನಿ. ಸೊ ಇದು ನನ್ನ ಊಟ ಗೈಸ್. ಇದು ಪಲ್ಯ, ರೈಸ್, ಮತ್ತೆ ಅರೆ ಯಾರು ಪಿಕಲ್ ಕಾಣ್ತಾನೆ ಇಲ್ಲ, ಇದು ಪಿಕಲ್. ಚೆನ್ನಾಗಾಗಿದೆ. ಓಕೆ, ಐ ಮೀನ್ ಬೆಳಗ್ಗೆ ಚಪಾತಿ ಜೊತೆ ತುಂಬ ಚೆನ್ನಾಗಿತ್ತು, ರೈಸ್ ಜೊತೆ ಓಕೆ. ಸೊ ಗೈಸ್, ಒಂದಷ್ಟು ಐಟಮ್ಸ್ ಬೇಕಿತ್ತು ಆಯ್ತಾ. ಊಟ ಎಲ್ಲ ಆದಮೇಲೆ ಒಂದಷ್ಟು ಕೆಲಸ ಇತ್ತು, ಎಲ್ಲ ಮುಗಿಸ್ತು, ಕಾಲ್ಸ್ ಎಲ್ಲ ಇತ್ತು, ಎಲ್ಲ ಮುಗೀತು. ಅದಾದಮೇಲೆ ಇವಾಗ ಈ ಆಮ್ಚಿ ಐಸ್ ಕ್ರೀಮ್, ವೈರಲ್ ಐಸ್ ಕ್ರೀಮ್ನ ತರಿಸ್ಕೊಂಡೆ. ಸೊ ತಗೊಂಡು ಒಂದು ಶಾರ್ಟ್ಸ್ಗೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿ ಇವಾಗ ತಿಂತಾ ಇದ್ದೀನಿ. ಸೊ ಇಟ್ ಈಸ್ ಗುಡ್, ಇಟ್ ಈಸ್ ಕೈಂಡ್ ಆಫ್ ಓಕೆ, ನಾಟ್ ಟೂ ಗುಡ್ ಆರ್ ಸಮಥಿಂಗ್, ಬಟ್ ಇಟ್ ಈಸ್ ಓಕೆ. ಬಟ್ 180 rupees is not worth is what I feel. ಚೆನ್ನಾಗಿದೆ ಬಟ್ ಓಕೆ. ಇನ್ನೊಂದು ಸ್ವಲ್ಪ ಐಟಮ್ಸ್ ಬೇಕಿತ್ತು, ಅದು ಎಲ್ಲನೂ ತರಿಸ್ಕೊಂಡೆ. ಚಿಲ್ಲೀಸ್, ಇದು ಎಗ್, ಆ್ಯಂಡ್ ಇದು 1 ರೂಪಾಯಿಗೆ ಸಿಕ್ತು ಅಂತ ಸುಮ್ಮನೆ ಹಂಗೆ ಹಾಕ್ಬಿಟ್ಟಾಯಿತು, ಯಾವತ್ತಿಗಾದರೂ ಆಗತ್ತೆ ಅಂತ ಹೇಳಿ. ಜೊತೆಗೆ ಒಂದು ಮಿಲ್ಕ್ ಆ್ಯಂಡ್ ಇದರೊಳಗೆ ಬನಾನಾ ಇದೆ. ಸೊ ಬನಾನಾ ಇದಿಷ್ಟನ್ನ ಆರ್ಡರ್ ಮಾಡಿ ಇವಾಗ ತರಿಸ್ಕೊಂಡೆ. ಇವಾಗ ಹಾಲನ್ನು ಕಾಯಿಸಿ ಐಸ್ ಕ್ರೀಮ್ನ ತಿನ್ಬೇಕು.
ಸೊ ಗೈಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತಿನ ವಿಡಿಯೋ ಆ್ಯಕ್ಚುಲಿ ನೆನೆದು ಇದು ಒಟ್ಟಿಗೆ ಕಂಟಿನ್ಯೂ ಮಾಡ್ತಿದ್ದೀನಿ. ಬಿಕಾಸ್ ನೆನೆ ಏನು ವಿಡಿಯೋ ಎಂಡ್ ಮಾಡೋಕ್ಕಾಗಲಿಲ್ಲ, ನನಗೆ ಸ್ವಲ್ಪ ಬ್ಯುಸಿ ಇದೆ ಎಡಿಟಿಂಗ್ ಅದು ಇದು ಅಂತ ಹೇಳಿ, ಹಾಗಾಗಿ ಏನು ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಇವತ್ತು ಬೆಳಗ್ಗೆ ಎದ್ದು ಆ್ಯಕ್ಚುಲಿ ಆಫೀಸ್ಗೆ ಹೋಗಬೇಕಿತ್ತು. ಬಟ್ ವಾಟ್ ಹ್ಯಾಪನ್ ಈಸ್, ನಾನು ಎದ್ದು ಬಿಸಿನೀರು ಕಾಯಕ್ಕಿಟ್ಟು ವಾಶ್ರೂಮ್ಗೆ ಹೋಗಿದೆ ಆಯ್ತಾ. ಅಷ್ಟರಲ್ಲಿ ನೋಡಿದ್ರೆ ಮತ್ತೆ ಬಂದು ನೋಡಿದ್ರೆ ಆಫ್ ಆಗಿದೆ ಗ್ಯಾಸ್. ಏನಾಯಿತು ಅಂತ ನೋಡಿದ್ರೆ ಗ್ಯಾಸ್ ಖಾಲಿ ಆಗಿಬಿಟ್ಟಿದೆ. ಮತ್ತು ಇನ್ನು ಗ್ಯಾಸ್ ಎಲ್ಲ ರೀಫಿಲ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದೆ. ಆಫ್ಟರ್ ದ್ಯಾಟ್ ಐ ವಾಸ್ ಥಿಂಕಿಂಗ್ ಏನು ಮಾಡಲಿ ಅಂತ. ಆಮೇಲೆ ಮತ್ತೆ ಒಂದ್ಸಲ ಇಂಡಕ್ಷನ್ ಏನಾದರೂ ಆರ್ಡರ್ ಮಾಡ್ಕೋಬೋದಾ ಅಂತ ಯೋಚನೆ ಮಾಡಿದೆ. ಆಮೇಲೆ ನೋಡಿದ್ರೆ ಕಾಲ್ ಮಾಡಿ ಕೇಳಿದೆ ನಾನು ಗ್ಯಾಸ್ ಅವ್ರಿಗೆ, ಬಿಕಾಸ್ ನನಗೆ ಫುಲ್ ಬೇಡ ಆಯಿತಾ ಇವಾಗ. ಆ್ಯಕ್ಚುಲಿ 12 kg ಏನೋ ಅದು ಗ್ಯಾಸು. ಸೊ ಅದಷ್ಟು ಫುಲ್ ಬೇಡ ನನಗೆ, ಒಂದು 3-4 kilos ಹಾಕಿದರೆ ಸಾಕು ಸದ್ಯಕ್ಕೆ. ಹಾಗಾಗಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಸೊ ಕಾಲ್ ಮಾಡಿ ಕೇಳಿದೆ. ಒಂದು ಸಿಲಿಂಡರ್ನ ರೀಫಿಲ್ ಮಾಡೋಕ್ಕೆ 3650 ಹೇಳಿದ್ರು. ಸೊ ಲೈಕ್ ಆಲ್ಮೋಸ್ಟ್ 4000. ಆಮೇಲೆ ನನಗೆ ಏನಪ್ಪ ಇದಿಷ್ಟೊಂದು ಅಂತ, ಅದಕ್ಕೊಂದು ನಾನು ಇಂಡಕ್ಷನೇ ತೊಗೋಬೋದು. ಇಂಡಕ್ಷನ್ ತೊಗೊಂಡು ಲೈಕ್ ಲಾಂಗ್ ಟೈಮ್ ಯೂಸ್ ಆಗುತ್ತೆ. ಆಮೇಲೆ ಇದೆಲ್ಲ ಇಶ್ಯೂಸ್ ಎಲ್ಲ, ಗ್ಯಾಸ್ ಇಶ್ಯೂಸ್ ಎಲ್ಲ ಸಾರ್ಟ್ ಆದಮೇಲೆ ಬೇಕಿದ್ರೆ ನಾನು ರೀಫಿಲ್ ಮಾಡ್ಕೋಬೋದು ಅಂಥೇಳಿ ಯೋಚನೆ ಮಾಡಿದೆ. ಸೊ ಅದಕ್ಕೇ ಗೊತ್ತಿಲ್ಲ ಏನು ಮಾಡೋದಂತ. ಬೆಳಗ್ಗೆ ಎದ್ದ ತಕ್ಷಣವೇ ಈ ತಲೆನೋವಾಗಿದೆ. ನಾನು ಆಫೀಸ್ಗೂ ಹೋಗಲಿಲ್ಲ ಬಿಡು ಹೊತ್ತಾಗಿ ಅಂತ ಹೇಳ್ಬಿಟ್ಟು ಇನ್ನು ಲಾಗಿನ್ ಆದೆ ಇವಾಗ ಅಷ್ಟೇ. ಆ್ಯಂಡ್ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡೋಕ್ಕೆ ಗ್ಯಾಸೇ ಇಲ್ಲ. ಸೊ ಬ್ರೇಕ್ಫಾಸ್ಟ್ ಕೂಡ ಏನು ಪ್ರಿಪೇರ್ ಮಾಡೋಕ್ಕಾಗಲ್ಲ ನಾನು ಇವಾಗ ಅಂತ ಹೇಳಿ ಆರ್ಡರ್ ಮಾಡಿದ್ದೀನಿ ದೋಸೆ ಮತ್ತು ಇಡ್ಲಿ, ಮಸಾಲೆ ದೋಸೆ ಏನು ಇಡ್ಲಿ. ಸೊ ಅದು ಬರ್ತಿದ್ದ ಹಾಗೇನೆ ಬ್ರೇಕ್ಫಾಸ್ಟ್ನ ತಿನ್ನಬೇಕು. ಮತ್ತು ಮಧ್ಯಾಹ್ನನೂ ಇನ್ನೇನಿಲ್ಲ, ಆಚೆನೇ ತಿನ್ನಬೇಕು ಆಯಿತಾ. ಸೊ ಗೊತ್ತಿಲ್ಲ ಏನು ಮಾಡೋದು ಅಂತ. ಆ್ಯಂಡ್ ಐ ಹ್ಯಾವ್ ಸಮ್ ಅದರ್ ಪ್ಲ್ಯಾನ್ಸ್ ಆಲ್ಸೋ. ನಾನು ಹೇಳ್ತೀನಿ, ಅದೆಲ್ಲ ನಿಮಗೆ ಮುಂದೆ ವಿಡಿಯೋದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಗೊತ್ತಿಲ್ಲ ಏನು ಮಾಡಲಿ ಅಂತ, ಲಿಟ್ರಲಿ ಕನ್ಫ್ಯೂಸ್ಡ್ ಆಗಿದ್ದೀನಿ. ಸೊ ಏನಕ್ಕೆ ಯಾವಾಗಲೂ ಹಿಂಗೆ ಆಗತ್ತೆ, ಏನಾದರೂ ಒಂದು ಬರುತ್ತಲ್ಲ ಅಂತ ಒಂದೊಂದ್ಸಲ ಯೋಚನೆ ಆಗುತ್ತೆ. ಬಟ್ ಸ್ಟಿಲ್ ಇದೆಲ್ಲ ಪಾರ್ಟ್ ಆಫ್ ಲೈಫ್ ಅಲ್ವಾ. ಸೊ ಲೈಕ್ ಟ್ಯಾಕಲ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ ಅಂತ ಯೋಚನೆ ಮಾಡ್ತಾ ಸುಮ್ಮನೆ ಆಗಿಬಿಟ್ಟೆ. ಸೊ ಇದಿಷ್ಟು ಕತೆ ಇವತ್ತಿಂದು ಹಿಂಗಾಗಿದೆ. ಹಾಗಾಗಿ ಯುನೋ ಲೈಕ್ ಹೇಗಿರುತ್ತೆ ಈ ಡೇ ಅಂತ ಗೊತ್ತಿಲ್ಲ ನನಗೆ. ಮೋಸ್ಟ್ ಪ್ರಾಬ್ಲಿ ನಾರ್ಮಲ್ ಡೇನೇ ಆಗಿರುತ್ತೆ. ಇಟ್ ಇಸ್ ಜಸ್ಟ್ ದ್ಯಾಟ್ ಆಚೆಯಿಂದ ಫುಡ್ ಆರ್ಡರ್ ಮಾಡಿ ತಿಂತೀನಿ ಅಷ್ಟೇ. ಸೊ ನೋಡೋಣ ಹೇಗೆ ಹೋಗುತ್ತೆ ಅಂತ. ಆ್ಯಂಡ್ ನಾನು ಹೇಳ್ದಂಗೆ ಒಂದು ಇಂಪಾರ್ಟೆಂಟ್ ನ್ಯೂಸ್ ಇದೆ ಹೇಳಕ್ಕೂ ಸಹ. ಸೊ ಏನು ಎತ್ತ ಅಂತ ನಿಮ್ಗೆ ಮುಂದಿನ ವೀಡಿಯೋಸಲ್ಲಿ ಗೊತ್ತಾಗುತ್ತೆ. ಇವಾಗ ಲೈಕ್ ಐ ಆಮ್ ಜಸ್ಟ್ ಕೀಪಿಂಗ್ ಇಟ್ ಆನ್ ಹೋಲ್ಡ್ ಬಿಕಾಸ್ ನನಗೇನೆ ಶೋರ್ ಇಲ್ಲ ಏನಾಗತ್ತೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಯುನೋ ಲೈಕ್ ಶಾರ್ಟ್ ಆಗಿ ಒಂದು ಡೆಸಿಷನಿಗೆ ಬಂದಮೇಲೆ ನಾನು ಶೇರ್ ಮಾಡ್ತೀನಿ ನನ್ನ ವಿಡಿಯೋದಲ್ಲಿ. ಸೊ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಎಲ್ಲ ಬರ್ತಿರುತ್ತೆ. ಸೊ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಆಲ್ಸೋ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ, ಇವಾಗ ಬ್ರೇಕ್ಫಾಸ್ಟ್ ಬಂದ ಮೇಲೆ ಮತ್ತೆ ಏನು ಎತ್ತ ಅಂತ ತೋರಿಸ್ತೀನಿ. ಸೊ ಗೈಸ್, ಫೈನಲಿ ಮೈ ಬ್ರೇಕ್ಫಾಸ್ಟ್ ಇಸ್ ಅರೈವ್ಡ್. ಸೊ ಏನೇನಿದೆ ಅಂತ ಇವಾಗ ಓಪನ್ ಮಾಡ್ತೀನಿ, ಬನ್ನಿ. ಸೊ ಇದು ನನ್ನ ಬ್ರೇಕ್ಫಾಸ್ಟ್. ಇವಾಗ ಮೈಸೂರು ಮಸಾಲೆ ದೋಸೆ, ಅದ್ರ ಜೊತೆಗೆ ಚಟ್ನಿ, ಸಾಂಬಾರ್ ಕೂಡ ಕೊಟ್ಟಿದ್ದಾರೆ, ಇಡ್ಲಿನೂ ಸಹ ಇದೆ. ನನ್ನ ಮಧ್ಯಾಹ್ನದ ಲಂಚ್. ಇವಾಗ ಬೆಳಗ್ಗೆನೆ ಆರ್ಡರ್ ಮಾಡಿದ್ನಲ್ಲ ದೋಸೆ ಮತ್ತು ಇಡ್ಲಿ ಕಾಂಬೋ, ಅದರದ್ದೇನೆ ದೋಸೆ ಮಾತ್ರ ತಿಂದಿದ್ದೆ, ಹಾಗಾಗಿ ಇವಾಗ ಇಡ್ಲಿನ ತಿಂತಿದ್ದೀನಿ. ಸೊ ನನಗೆ ಈ ಥರ ಡಿಪ್ ಮಾಡಿ ತಿಂದ್ರೇನೇನೋ ಒಂಥರ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ಇವಾಗ ತಿಂತಾ ಇದ್ದೀನಿ. ಸೊ ಗೈಸ್, ಐ ಆಮ್ ಜಸ್ಟ್ ಗೆಟಿಂಗ್ ರೆಡಿ. ಏನಕ್ಕಂತ ಅಂದರೆ, ನೀವು ಬೆಳಗ್ಗೆಯಿಂದ ವಿಡಿಯೋ ನೋಡ್ಕೊಂಡು ಬಂದಿದ್ದೀರಾ ಅಂತ ಅಂದರೆ ದ್ಯಾಟ್ ಗ್ಯಾಸ್ ಖಾಲಿ ಆಗಿದೆ. ಸೊ ಸಿಲಿಂಡರಿಗೆ ಎಷ್ಟು ಪೀಸ್ ಅಂತ ಕೇಳಿದೆ ಆಯಿತಾ, ಎಷ್ಟಾಗುತ್ತೆ ರೀಫಿಲ್ ಮಾಡೋಕ್ಕೆ. 3650 ಅಂತೆ. ಸೊ ದೆನ್ ಐ ವಾಸ್ ಲೈಕ್ ಐ ಕ್ಯಾನ್ ಬೈ ಇಂಡಕ್ಷನ್ ಓನ್ಲಿ ವಿತ್ ದ್ಯಾಟ್. ಆ್ಯಂಡ್ ಲಾಂಗ್ ಟರ್ಮ್ ಕೂಡ ಯೂಸ್ ಆಗುತ್ತೆ. ಆಮೇಲೆ ಯಾವಾಗ ನನಗೆ ಸ್ವಲ್ಪ ದಿನ ಆದಮೇಲೆ ಏನಾದರೂ ಬೇಕಂದರೆ ತೊಗೋಬೋದು, ಇಲ್ಲಾಂದರೆ ಐ ಹ್ಯಾವ್ ಸಮ್ ಅದರ್ ಪ್ಲ್ಯಾನ್ಸ್, ಗೊತ್ತಿಲ್ಲ ಹೇಗಾಗತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಇಂಡಕ್ಷನ್ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದೆ. ಸೊ ಒಂದ್ಸತಿ ನಾನು ಸ್ಟೋರಲ್ಲಿ ಕೂಡ ನೋಡೋಣ ರಿಲಯನ್ಸ್ ಡಿಜಿಟಲಲ್ಲಿ ಅಂತ ಯೋಚನೆ ಮಾಡಿದೆ. ಬಿಕಾಸ್ ಆನ್ಲೈನಲ್ಲಿ ಆರ್ಡರ್ ಮಾಡೋದಂತ ಫಸ್ಟ್ ಅಂದ್ಕೊಂಡೆ. ಆಫ್ಟರ್ ದ್ಯಾಟ್ ಐ ಥಾಟ್ ಓಕೆ, ಇಲ್ಲೊಂದ್ಸಲಿ ಚೆಕ್ ಮಾಡ್ತೀನಿ, ಆಫರ್ ಸಿಗುತ್ತೆ ರಿಲಯನ್ಸ್ ಡಿಜಿಟಲಲ್ಲಿ ಯಾವಾಗ ಹೋದ್ರು ಅಂತ ಹೇಳ್ಬಿಟ್ಟು. ಅಟ್ಲೀಸ್ಟ್ ಒಂದು 5-10% ಆಫರ್ ಸಿಕ್ಕಿದ್ರೂ ಒಂದು ಸ್ವಲ್ಪ ಕಡಿಮೆ ಡೀಲಲ್ಲಿ ಸಿಗುತ್ತಲ್ವ ಆನ್ಲೈನ್ ಕಂಪೇರ್ ಮಾಡಿದರೆ ಅಂತ ಯೋಚನೆ ಮಾಡಿ ಒಂದ್ಸಲ ಚೆಕ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಸೊ ನೋಡೋಣ, ನಾನು ಸ್ಟೋರಲ್ಲಿ ಹೋಗಿ ಅಲ್ಲಿ ಮತ್ತೆ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ನ ತೊಗೊಳ್ತೀನಿ. ಇನ್ ಕೇಸ್ ತೊಗೊಂಡೆ ಅಂತಂದರೆ ಬಂದು ತೋರಿಸ್ತೀನಿ. ಇಲ್ಲಾಂದರೆ
ಮೋಸ್ಟ್ ಪ್ರಾಬ್ಲಿ ಆನ್ಲೈನಲ್ಲೇ ಬುಕ್ ಮಾಡಿದ್ರು ಮಾಡ್ತೀನಿ. ಇನ್ ಕೇಸ್ ಇಲ್ಲಿ ನನ್ನ ಬಜೆಟಿಗೆ ಸಿಕ್ಕಿಲ್ಲ ಅಂತಂದ್ರೆ ಆನ್ಲೈನಲ್ಲಿ ಬುಕ್ ಮಾಡ್ತೀನಿ. ಇಲ್ಲೇನೆ ನನ್ನ ಬಜೆಟಿಗೆ ಇಲ್ಲ ಅದಕ್ಕಿಂತ ಕಡಿಮೆಗೆ ಸಿಕ್ತು ಅಂತ ಅಂದರೆ ಐ ಬೈ ಫ್ರಮ್ ಹಿಯರ್. ಸೊ ಹಾಗಾಗಿ ನೋಡೋಣ ಬನ್ನಿ, ಇವಾಗ ರಿಲಯನ್ಸ್ ಡಿಜಿಟಲ್ಗೆ ಒಂದ್ಸತಿ ಹೋಗಿ ವಿಸಿಟ್ ಮಾಡಿ ಇನ್ ಕೇಸ್ ಇಷ್ಟ ಆದರೆ ತಗೊಳ್ಳೋದು, ನನ್ನ ಬಜೆಟಲ್ಲಿ ಬಂತಂದ್ರೆ ತಗೊಳ್ಳೋದು, ಇಲ್ಲ ಅಂದರೆ ಇಲ್ಲ, ನೋಡೋಣ. ಸೊ ಗೈಸ್, ರಿಲಯನ್ಸ್ ಡಿಜಿಟಲ್ಗೆ ಹೋಗಿ ಬಂದೆ. ನೀವು ನೋಡಿರ್ತೀರ ಕ್ಲಿಪ್ಪಿಂಗಲ್ಲೂ ಸಹ. ಏನಂತ ಅಂದರೆ ಅಲ್ಲಿ ಇಂಡಕ್ಷನ್ ಕುಕ್ ಟಾಪ್ಸೇ ಇಲ್ಲ ಆಯಿತಾ. ಸೊ ಹಾಗಾಗಿ ಇನ್ನೇನು ಮಾಡೋದು ಅಂತೇಳಿ ವಾಪಸ್ ಬಂದೆ. ಇಫ್ ಪಾಸಿಬಲ್ ನಾಳೆ ಎಲ್ಲಾದರೂ ನೋಡ್ಬೋದಾ ಅಂತ ನೋಡ್ತೀನಿ. ಇಲ್ಲ ಅಂತಂದರೆ ಆಗಿಲ್ಲ ಅಂತಂದರೆ ಆನ್ಲೈನಲ್ಲೇ ಆರ್ಡರ್ ಮಾಡೋದು ಅಂತ ಮತ್ತೆ ಒಂದ್ಸಲ ಚೆಕ್ ಮಾಡಿದೆ ಆಯಿತಾ. ನಾನು ಸೆಲೆಕ್ಟ್ ಮಾಡಿ ಇಟ್ಟಿರೋದು ಏನಾಗಿದೆ ಅಂತ ಹೇಳಿದ್ರೆ ಅದು ಅವರು ಡೆಲಿವರಿನೇ ಕೊಡ್ತಾ ಇಲ್ಲ. ಅಮೆಝಾನಲ್ಲಿ ಪ್ರೈಮ್ ತೊಗೊಂಡ್ರು ಫ್ರೀ, ಐ ಮೀನ್ 1 day ಡೆಲಿವರಿ ಸಿಗ್ತಾ ಇಲ್ಲ ಆಯ್ತಾ. ಸೊ ಡೆಲಿವರಿ ಸಿಗ್ತಿರೋದೇ ತುಂಬಾ ಲೇಟು, ಆಲ್ಮೋಸ್ಟ್ 7 days ಮುಂದಕ್ಕೆ ಸಿಗ್ತಾ ಇದೆ. ಸೊ 7 days ನಾನು ಹೇಗೆ ವೇಟ್ ಮಾಡೋದು? ಎವ್ರಿ ಡೇ ಹಂಗೆ ನೋಡ್ತಾ ಹೋದ್ರೆ 600, 300, 500 ಎಲ್ಲ ಊಟಕ್ಕೆ ಆರ್ಡರ್ ಮಾಡಿದ್ರೆ ಅಷ್ಟು ದುಡ್ಡು ಬೇಕಾಗುತ್ತೆ. 600 ಅಂತೂ ಬೇಕೇ ಬೇಕು. 1 mealಗೆ 200 ಸ್ಪೆಂಡ್ ಮಾಡಲೇಬೇಕು ಆರ್ಡರ್ ಮಾಡ್ತೀವಿ ಅಂತಂದ್ರೆ. ಸೊ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಸೊ ಐ ಆಮ್ ಥಿಂಕಿಂಗ್ ವಾಟ್ ಟು ಡೂ. ಸೊ ಲೆಟ್ಸ್ ಸಿ, ಐ ವಿಲ್ ಅಪ್ಡೇಟ್ ಯು ಗೈಸ್. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಏನು ಎತ್ತ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ಸೊ ನಿಮಗೆ ಈ ವಿಡಿಯೋ ನನ್ನ ಡೈಲಿ ವ್ಲಾಗ್ ಇಷ್ಟ ಆಗಿದೆ. 2 days ಕಂಬೈನ್ ಮಾಡಿ ಮಾಡಿದೆ. ಇಷ್ಟ ಆಗಿದೆ ಅಂತಂದ್ರೆ ಒಂದು ಲೈಕ್ ಮಾಡಿ, ಆಲ್ಸೋ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂತಂದ್ರೆ ಪ್ಲೀಸ್ ಒಂದು ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ಸೊ ಇವತ್ತಿನ ವಿಡಿಯೋ ಅಲ್ಲಿಗೆ ಎಂಡ್ ಮಾಡೋದು ಸಮಯ ಬಂದೆ. ಸೊ ಲೆಟ್ಸ್ ಎಂಡ್ ದಿಸ್ ವಿಡಿಯೋ. ಬೀಯಿಂಗ್ ಹ್ಯಾಪಿ ಇಸ್ ಅ ರೆಸ್ಪಾನ್ಸಿಬಿಲಿಟಿ. ಸೊ ಬಿ ಹ್ಯಾಪಿ, ಕೀಪ್ ವಾಚಿಂಗ್ ಮೈ ಚಾನಲ್, ಕೀಪ್ ಸಪೋರ್ಟಿಂಗ್. ಮೀಟ್ ಯು ಅಪ್ ಇನ್ ನೆಕ್ಸ್ಟ್ ವಿಡಿಯೋ. Until then, take care. Bye bye.